ಶ್ರೀಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕ ವೃಂದಕ್ಕೆ, ನಮ್ಮಯ ಪ್ರೀತಿಯ ಭಕ್ತವೃಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ಶ್ರೀ ಕ್ಷೇತ್ರ ಬಡಸ್ಗಾಂವ್ ಇಲ್ಲಿ ಬರ್ತಕ್ಕಂತಹ ಎರಡನೇ ಪುಣ್ಯಕ್ಷೇತ್ರಕ್ಕೆ ನಾವು ಭೇಟಿ ನೀಡ್ತಾ ಇದ್ದೀವಿ. ಪುರಾತತೆಯ ಬೀಡು ಆಗಿರ್ತಕ್ಕಂತಹ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಾವು ಗುಗಳೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ಒಂದು ಬೋರ್ಡನ್ನು ಹಾಕಿದ್ದಾರೆ, ಗುಗಳೇಶ್ವರ ದೇವಸ್ಥಾನ ಹೇಳಿ. ಪ್ರತೀತಿ ಇರತಕ್ಕಂಥದ್ದು ಬಿಜ್ಜಳರ ಒಂದು ಸಂಸ್ಥಾನದಲ್ಲಿ ಬರ್ತಕ್ಕಂತಹ ಎರಡನೇ ದೇವಸ್ಥಾನ ಇದಾಗಿದೆ. ಪುರಾತನ ಹೊಂದಿರತಕ್ಕಂಥದ್ದು. ನಾವು ದೇವಸ್ಥಾನದ ಮುಂಭಾಗದಲ್ಲೇ ಇದ್ದೇವೆ. ಅದರ ಒಂದು ವೈಚರ್ಯ ನೋಡ್ಬೋದು. ಏನು ಕೇಳಿದ್ರೆ, ಈ ಥರನಾದಂತಹ ಪುರಾತನ ದೇವಸ್ಥಾನದ ಒಂದು ವೈಶಿಷ್ಟ್ಯಗಳು ನೋಡಲಿಕ್ಕೆ ಕಾಣ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಅದರ ಒಂದು ಜೀರ್ಣೋದ್ಧಾರಕ್ಕಾಗಿ ಧರ್ಮದ ಪ್ರತಿಯೊಬ್ಬರು ಕೂಡ ಅನುಕರಣೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ಇಂತಹ ಒಂದು ದೇವಸ್ಥಾನದ ಏಳಿಗಾಗಿ ಶ್ರಮಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ನೋಡೋಣ, ದೇವಸ್ಥಾನವನ್ನು ಪ್ರವೇಶ ಮಾಡೋಣ. ನಂತರದಲ್ಲಿ ಅಲ್ಲಿಯ ಒಂದು ಭಗವಂತನ ದರ್ಶನವನ್ನು ಮಾಡಿ ನಂತರದಲ್ಲಿ ನಾವು ಅದರ ಬಗ್ಗೆ ಮಾತನಾಡೋಣ. ದರ್ಶನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಇಲ್ಲಿ ನೋಡಿ, ಎದುರುಗಡೆಗೇ ಬರ್ತಿದ್ದ ಹಾಗೆ ಇಲ್ಲಿ ಪುರಾತತೆಯ ಒಂದಷ್ಟು ಲಿಪಿಗಳನ್ನು ನಾವು ಕಾಣ್ಬೋದು, ಚಿಹ್ನೆಗಳನ್ನು. ಈ ರೀತಿಯಂತಹ ಲಿಪಿಗಳು ಸಿಗ್ತಕ್ಕಂಥದ್ದು ತುಂಬ ಅಪರೂಪ ಸಂಗತಿ. ಇದು ದೇವಸ್ಥಾನದ ಮುಂಭಾಗ ಇರತಕ್ಕಂಥದ್ದು. ಇಲ್ಲಿ ನೋಡಿ, ದೇವಸ್ಥಾನದ ಮುಂಭಾಗ ಈ ರೀತಿಯಾಗಿ ಇರತಕ್ಕಂಥದ್ದು. ಒಳಗಡೆ ಪ್ರವೇಶವನ್ನು ಮಾಡೋಣ. ಹಾಗೆ ಬನ್ನಿ. ಗಣೇಶ್ವರ ಪ್ರಾರಂಭದಲ್ಲೇ ಶ್ರೀ ನಂದೀಶ್ವರನನ್ನು ತಾವು ಕಾಣ್ಬೋದು. ತುಂಬ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ, ಕಲ್ಲಿನ ಮಂಟಪ ಕೂಡ ಇರತಕ್ಕಂಥದ್ದು ತಾವು ನೋಡ್ಬೋದು. ಇಲ್ಲಿ ನೋಡಿ, ಮಳೆ ಬಂದಿರೋ ಕಾರಣದಿಂದಾಗಿ ಈ ಮಂಟಪ ಏನಾಗ್ತಿದೆ, ನೀರಿನಿಂದ ಸೋರ್ತಾ ಇದೆ. ನೋಡ್ಬೋದು ತಾವು, ನಂದೀಶ್ವರ ಇರತಕ್ಕಂಥದ್ದು. ಇಲ್ಲಿ ಪುರಾತನ ಒಂದು ಶಿಲೆ ಇದು. ಈ ರೀತಿಯಿಂದ ನೋಡಿ, ಮೇಲ್ಗಡೆಯಿಂದ ನೋಡಿದಾಗ ಆ ನೀರು ಅಂತಕ್ಕಂಥದ್ದು, ಮಳೆ ನೀರು ಇಲ್ಲಿ ತೊಟ್ಟಿಗ್ತಾ ಇದೆ. ತಾವು ನೋಡ್ಬೋದು, ತುಂಬ ಪುರಾತನದಿಂದ ಹೊಂದಿರತಕ್ಕಂಥದ್ದು. ಬಿಜ್ಜಳರ ಒಂದು ಕಾಲದಲ್ಲಿರ್ತಕ್ಕಂಥ ದೇವಸ್ಥಾನ, ಕಲ್ಲಿನ ಮಂಟಪದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ತುಂಬ ಪುರಾತನವಾದಂತಹ ಒಂದು ಕಲ್ಲಿನ ಮಂಟಪ ಇರತಕ್ಕಂಥದ್ದು. ಇದು ದೇವಸ್ಥಾನದ ಒಳಗಡೆ ನಾವು ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ತುಂಬ ಕತ್ತಲೆ ಇದೆ ಇಲ್ಲಿ, ಅಂದರೆ ಯಾವುದೇ ರೀತಿಯಾದಂತಹ ಲೈಟಿನ ವ್ಯವಸ್ಥೆ ಕೂಡ ಇಲ್ಲಿ ಇಲ್ಲ. ಅಲ್ಲಿ ಒಳಗಡೆ ನೋಡಿದಾಗ ಶಿವಲಿಂಗ ಕಾಣ್ತಿದೆ. ತಮ್ಮದರೂ ಕೂಡ ವಿಶೇಷವಾಗಿರತಕ್ಕಂತಹ ಶಿವಲಿಂಗ ಇರತಕ್ಕಂಥದ್ದಲ್ಲಿ ನಾವು ಅದನ್ನು ನಿಧಾನವಾಗಿ ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ಕತ್ತಲಿರೋದ್ರಿಂದ ಹೋಗಲಿಕ್ಕೆ ಪರಮೇಶ್ವರ ಹರ ನಮಃ ಪಾರ್ವತೇ ಪತೆ ಹರ ಹರ ಮಹಾದೇವ. ತಾವೆಲ್ಲರೂ ಗಮನಿಸ್ಬೋದು ಶಿವಲಿಂಗವನ್ನು. ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಅನಿಸುತ್ತೆ. ನೋಡ್ಬೋದು ಮೇಲ್ಗಡೆ ಎಲ್ಲವ ನೀವು, ಎಲ್ಲ ಕೂಡ ಶಿಲ್ಪಗಳಿಂದ ಕೂಡಿದೆ. ಆದರೆ ಯಾವ ರೀತಿಯಂತಹ ಜೀರ್ಣೋದ್ಧಾರ ಕೆಲಸಗಳಿಲ್ಲ, ಆಗಿಲ್ಲ. ಗೋಡೆಗಳು ಕುಸಿದು ಹೋಗಿದೆ. ಇಂತಹ ನೋಡಿ, ಶಿವಲಿಂಗವನ್ನು ನಾವು ನೋಡಿದಾಗ ವಿಶೇಷವಾಗಿರ್ತಕ್ಕಂತಹ ಶಿವಲಿಂಗ. ಆ ವಿಶೇಷವಾಗಿರ್ತಕ್ಕಂಥಂದರೆ ನೋಡಿ, ಚಕ್ರದ ರೀತಿಯಲ್ಲಿ ಆ ಒಂದು ಶಿವಲಿಂಗದ ಪೀಠ ಇರತಕ್ಕಂಥದ್ದು. ಪಾಣಿಪೀಠ ಹೇಳಿ ಏನು ಕರಿತೀರಿ, ಅದನ್ನು ಸೂಕ್ಷ್ಮವಾಗಿ ನಾವು ನೋಡಿದಾಗ ಶ್ರೀಚಕ್ರ ರೀತಿಯಲ್ಲಿ ಅದು ಭಾಸವಾಗ್ತಾ ಇದೆ. ಅಲ್ಲಿ ನೋಡಿ, ಶ್ರೀಚಕ್ರ ರೀತಿಯಲ್ಲಿ ಭಾಸವಾಗ್ತಕ್ಕಂಥದ್ದು. ಈ ರೀತಿಯಿಂದ ಶಿವಲಿಂಗ ಇರ್ತಕ್ಕಂಥ ತುಂಬ ವಿಶೇಷ. ಇದು ಬಿಜ್ಜಳರ ಕಾಲದ ವಿಶೇಷ ರೀತಿ ಶಿಲ್ಪಕಲೆ ಇರ್ತಕ್ಕಂಥದ್ದು. ತಾವು ಶಿವಲಿಂಗ ಇನ್ನೊಂದು ಸಾರಿ ದರ್ಶನ ಮಾಡಿ, ದಯಮಾಡಿ ಇನ್ನೊಂದು ಸಾರಿ ಅದನ್ನು ನೋಡಬೇಕು ಪರಿಪೂರ್ಣವಾಗಿ. ಅಲ್ಲಿ ನೋಡ್ತಾ ಇದ್ದೀರಿ ಶಿವಲಿಂಗವನ್ನು ನೀವು. ಕೆಳಬದಿ ಶ್ರೀಚಕ್ರದ ರೀತಿಯಲ್ಲಿ ಪೀಠವನ್ನು ರೆಡಿ ಮಾಡಿರ್ತಾರೆ.
ಇದು ವಿಶೇಷವಾದಂತಹ ಪದ್ಧತಿ. ಇದು ಬಿಜ್ಜಳರ ಕಾಲದಲ್ಲಿ ಇರುವಂಥ ಶಿವಲಿಂಗವನ್ನು ಸ್ಥಾಪನೆ ಮಾಡಲಾಗಿತ್ತು. ಇಷ್ಟು ಶಕ್ತಿದಾಯಕವಂತಹ ಶಿವಲಿಂಗ ಇರ್ತಕ್ಕಂಥದ್ದು ಈ ಒಂದು ಜಾಗದ ವಿಶೇಷತೆ ಆಗಿರತಕ್ಕಂಥದ್ದು. ಒಂದು ಸಾರಿ ದೇವಸ್ಥಾನದ ಮೇಲ್ಛಾವಣಿಯನ್ನು ನಾವು ತೋರಿಸ್ತಾ ಇದ್ದೀವಿ, ಒಂದು ಸಾರಿ ನೋಡ್ಕೊಳ್ಳಿ. ಕಲ್ಲಿನ ಮಂಟಪದಿಂದ ಮಾಡಿರ್ತಕ್ಕಂಥದ್ದು, ಪೂರ್ತಿಯಾಗಿದು ಕಲ್ಲಿನ ಮಂಟಪದಿಂದ ಮಾಡಿರ್ತಕ್ಕಂಥದ್ದು. ಮಳೆಯ ಕಾರಣದಿಂದಾಗಿ ಎಲ್ಲವೂ ಕೂಡ ಸೋರ್ತಾ ಇದೆ. ಇದು ಮಳೆ ನೀರು ತೊಟ್ಟಿಗ್ತಾ ಇದೆ. ಇದರ ಒಂದು ಜೀರ್ಣೋದ್ಧಾರ ಆಗ್ತಕ್ಕಂಥದ್ದು ತುಂಬ ಮುಖ್ಯವಾದಂಥದ್ದು. ಇದನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಬಂಧುಗಳೇ, ಇಲ್ಲಿ ನೋಡಿ, ವಿಶೇಷವಾಗಿರ್ತಕ್ಕಂತಹ ನವದುರ್ಗೆಯರು ಕೂಡ ಇಲ್ಲಿದ್ದಾರೆ. ಇಂತಹ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ನೋಡಿ, ಕಾಣ್ತಿದೆ ನಿಮಗೆ. ನವದುರ್ಗೆಯರು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಮಳೆ ನೀರು ತೊಟ್ಟಗ್ತಾ ಇದೆ. ಇಲ್ಲಿಗೆ ಬಲಬದಿಗೆ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಬಲಬದಿಯಲ್ಲೇ ಮಹಾಗಣಪತಿ ಇರತಕ್ಕಂಥದ್ದು. ಹಾಗೆ ಅಲ್ಲಿ ನವದುರ್ಗೆಯರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ವಿಶೇಷವಾಗಿ ನಾಗರ ಇರತಕ್ಕಂಥದ್ದು. ವಿಶೇಷವಾಗಿ ನೋಡಿ, ನಾಗದೇವರು ಇರ್ತಕ್ಕಂಥದ್ದು. ಹಾಗೆ ಮುಂದುವರೆದಲ್ಲಿ ಈ ಕಡೆ ಬನ್ನಿ. ಎಡಭಾಗದಲ್ಲಿ ನಾವು ನೋಡಿದಾಗ ಇಲ್ಲೊಂದು ಶಿಲ್ಪಕಲೆಗಳಾಕೃತಿ. ಇಲ್ಲಿ ನೋಡಿ, ಬರವಣಿಗೆ ಇದೆ. ಇಲ್ಲಿ ತಾವು ನೋಡ್ಬೋದು, ಹಳೆಗನ್ನಡದ ಬರವಣಿಗೆಯನ್ನು ತಾವು ಕಾಣ್ಬೋದು. ಈ ಒಂದು ದೇವಸ್ಥಾನದ ಸ್ಥಾಪನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಬರವಣಿಗೆಗಳ ಮೇಲೆ ಬಿಜ್ಜಳ ಕಾಲದಲ್ಲಿ ಬರತಕ್ಕಂಥದ್ದು ಹಳೆಗನ್ನಡದಲ್ಲಿ ಬರೆದಿರ್ತಕ್ಕಂಥದ್ದು ತಾವೆಲ್ಲ ನೋಡ್ಬೋದು. ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ನಂತರದಲ್ಲಿ ಇಲ್ಲಿ ಬಲಭಾಗದಲ್ಲಿ ನಾವು ಗಣಪತಿಯನ್ನು ನೋಡಿದ್ವಿ. ಇಲ್ಲಿ ಎಡಭಾಗದಲ್ಲಿ ನೋಡಿ ಜಗನ್ಮಾತೆ ಇರತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಶಂಖ ಮತ್ತು ಚಕ್ರವನ್ನು ಉಳ್ತಕ್ಕಂತಹ ಮಹಾದೇವಿ ಇರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಜನಗಳೇ. ಇದು ಇಲ್ಲಿ ನೋಡಿ, ನಾವು ನೋಡ್ಬೋದು ತಾಯಿ ಜಗನ್ಮಾತೆ 10 ಕೈಗಳಿಂದ ಇರತಕ್ಕಂಥ ಶಿಲ್ಪಕಲಾಕೃತಿ ನೋಡಿ. 10 ಕೈಗಳನ್ನು ಉಳ್ತಕ್ಕಂಥ ಮಹಾದೇವಿಯವಳು. ಈ ಥರದಂತಹ ಪುರಾತನ ದೇವಸ್ಥಾನ ಹಾಗೂ ಇಷ್ಟೊಂದು ದೇವತೆಗಳನ್ನು ಒಳಗೊಂಡಿರ್ತಕ್ಕಂಥ ದೇವಸ್ಥಾನವಾಗಿದ್ದು ಮತ್ತು ಪುರಾತನ ದೇವಸ್ಥಾನವಾಗಿದ್ದು, ಇಲ್ಲಿ ಶಕ್ತಿಶಾಲಿ ಆಗಿರತಕ್ಕಂತಹ ದೇವಸ್ಥಾನ ಪಾಳು ಬಿದ್ದಿರತಕ್ಕಂಥದ್ದು ತುಂಬ ನಮಗೆ ನೋವಿನ ಸಂಗತಿ ಆಗಿರ್ತಕ್ಕಂಥದ್ದು. ತುಂಬ ಮನಸ್ಸಿಗೆ ಖೇದ ಉಂಟಾಗ್ತಿದೆ. ಯಾಕಂದರೆ ಏನೋ ನಾವು ಮನಸ್ಸನ್ನು ಅಂದ್ಕೊಂಡು ಒಳಗಡೆ ಬಂದ್ವಿ, ಬಟ್ ಇಷ್ಟೊಂದು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಏನಾಗಿದೆ ಕೇಳಿದ್ರೆ ಪಾಳು ಬಿದ್ದು ಹೋಗಿದೆ. ಇದರ ಜೀರ್ಣೋದ್ಧಾರ ಆಗ್ತಕ್ಕಂಥದ್ದು ತುಂಬ ಒಂದು ಮುಖ್ಯವಾದ ಕೆಲಸ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಬಂಧುಗಳು ನಮ್ಮ ಚಾನಲಲ್ಲಿ ಈ ವಿಡಿಯೋವನ್ನು ನೋಡಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಪುರಾತನ ಗುಗ್ಗಳೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸಹಾಯವನ್ನು ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಶಕ್ತಿ ಇರತಕ್ಕಂಥ ದೇವಸ್ಥಾನ. ಬರ್ತಿದ್ದ ಹಾಗೆ ನಂದಿಯ ಒಂದು ಪ್ರವೇಶ ಆಗ್ತಕ್ಕಂಥದ್ದು. ಹಳೆಗನ್ನಡದಲ್ಲಿ ಲಿಪಿಯನ್ನು ಬರೆದು ಈ ಒಂದು ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳಲ್ಲಿ ಸಂಗ್ರಹ ಮಾಡಲಾಗಿದೆ. ಒಳಗಡೆ ಪ್ರವೇಶ ಮಾಡ್ತಿದ್ದ ಹಾಗೆ ಏನು ಕೇಳಿದ್ರೆ ನವದುರ್ಗೆ ಇರತಕ್ಕಂಥದ್ದು, ನಾಗ ಇರತಕ್ಕಂಥದ್ದು, ಮಹಾಗಣಪತಿ ಸಮೇತವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ವಿಗ್ರಹ ಇರತಕ್ಕಂಥದ್ದು. ಹಳೆಗನ್ನಡದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಅಲ್ಲಿ ಬರೆದಿರ್ತಕ್ಕಂಥದ್ದು. ಪ್ರತಿ ದೇವಸ್ಥಾನದ ಗೋಡೆಗಳು ಕೂಡ ಬಿರುಕು ಬಿಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು. ಕಲ್ಲಿನಿಂದ ಕೂಡಿರ್ತಕ್ಕಂಥ ದೇವಸ್ಥಾನದ ಗೋಡೆಗಳು ಬಿರುಕು ಬೀಳ್ತಾ ಇದೆ. ನಿಮಗೆಲ್ಲ ಬೆಳಕು ಕಾಣ್ತಾ ಇದೆ ಅಂದ್ಕೊಂಡು ನಾನು ಒಳಗಡೆ ಇದ್ದೀನಿ. ಇಲ್ಲಿ ಲೈಟಿನ ವ್ಯವಸ್ಥೆ ಯಾವುದೂ ಇಲ್ಲ. ಪೂರ್ತಿ ಕತ್ತಲೆ ಆಗಿದೆ. ನಾವು ಒಂದು ಟಾರ್ಚ್ ಸಹಾಯ ಮುಖೇನವಾಗಿ ನಿಮಗೆ ಬೆಳಕು ಮಾಡಿಬಿಟ್ಟು ತೋರಿಸ್ತಾ ಇದ್ದೀವಿ. ಪೂರ್ತಿ ಕತ್ತಲಾಗಿರತಕ್ಕಂಥ ದೇವಸ್ಥಾನ. ನಾನು ನಿಂತ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೀರು ತೊಟ್ಟಗ್ತಾ ಇದೆ ಇಲ್ಲಿ ನನ್ನ ಮೇಲೆ ನೋಡ್ತಾ ಇರ್ಬೋದು. ನೋಡಿ, ನೀರು ಮೇಲ್ಗಡೆಯಿಂದ ಬೀಳ್ತಾನೆ ಇದೆ. ನೋಡಿ ಮೈ ಮೇಲೆ ನೀರು ಬೀಳ್ತಾನೆ ಇದೆ ನನಗೆ. ಅಂದರೆ ಭಗವಂತನಿಗೆ ನೆರಳು ಕೂಡ ಇಲ್ಲ ಇಲ್ಲಿ. ಮಳೆ ಬಂದಾಗ, ಗಾಳಿ ಬಂದಾಗ ನೆರಳು ಕೂಡ ಇಲ್ಲಿ ಇರತಕ್ಕಂಥದ್ದು. ಇಂತಹ ವಿಶೇಷವಾಗಿ ಶಕ್ತಿದಾಗಿರ್ತಕ್ಕಂಥ ದೇವಸ್ಥಾನ ಖಂಡಿತವಾಗಲೂ ಕೂಡ ಜೀರ್ಣೋದ್ಧಾರ ಆದಲ್ಲಿ ನಮಗೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ಮತ್ತು ಇಲ್ಲಿ 4 ಜನರಿಗೆ ಒಂದು
ನಮ್ಮ ಒಂದು ಸಂಸ್ಕಾರ ಮತ್ತು ಧರ್ಮ ಪದ್ಧತಿಯಂತೆ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಗ್ರಾಮ ವಿಶೇಷವಾಗಿ ಕೂಡಿದೆ. ಆ ರಾಮಲಿಂಗೇಶ್ವರ ಸ್ವಾಮಿ ಎಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆಯೋ ಅದೇ ರೀತಿಯಾಗಿ ಗುಗುಳೇಶ್ವರ ದೇವಸ್ಥಾನವು ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಅಂಥೇಳಿ ನಾನು ಈ ಒಂದು ಚಾನಲ್ನ ಮೂಲಕ, ನಮ್ಮ ಚಾನಲ್ನ ಮೂಲಕ ಏನು ಕೇಳಿದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗಲೂ ಯಾರು ಒಂದು ಅಧಿಕಾರಿಗಳು ಈ ಒಂದು ದೇವಸ್ಥಾನದ ಒಂದು ವಿಡಿಯೋವನ್ನು ನೋಡಿದ್ದಲ್ಲಿ ಇದಕ್ಕೆ ಭೇಟಿ ನೀಡಿ ಅದಕ್ಕೆ ಬೇಕಾಗಿರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು, ಮೂಲಭೂತದಂಥ ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಟ್ಟಲ್ಲಿ ತುಂಬ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗುತ್ತೆ. ಮತ್ತು ಇಲ್ಲಿರ್ತಕ್ಕಂಥ ಭಕ್ತರಿಗೆ ಭಗವಂತನಿಗೆ ಪೂಜೆ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ ಇಷ್ಟು ರೀತಿಯಾದಂತಹ ಸುಸಂಸ್ಕೃತವಾಗಿರತಕ್ಕಂತಹ ವಿಗ್ರಹಗಳನ್ನು ಆಗಿನ ಕಾಲದಲ್ಲೇ ಅವರು ಏನು ಕೇಳಿದ್ರೆ ಸ್ಥಾಪನೆಯನ್ನು ಮಾಡಿದ್ದಾರೆ. ಇದರ ಉದ್ದೇಶ ಅವರನ್ನು ಆರಾಧನೆ ಮಾಡೋದರಿಂದ ಭಕ್ತರ ಸಂಕಟಗಳು ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನವದುರ್ಗೆಯರನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅಂದರೆ ಇಡೀ ಗ್ರಾಮಕ್ಕೆ ದಶದಿಕ್ಕಿಂದನೂ ಕೂಡ ಏನು ತೊಂದರೆಗಳಾಗಬಾರ್ದು ಉದ್ದೇಶಕ್ಕೆ ನವದುರ್ಗೆಯರನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಏನು ಕೇಳಿದ್ರೆ ಮಹಾಗಣಪತಿ ಮುಖೇನವಾಗಿ ಇಲ್ಲಿ ಜಗದೀಶ್ವರಿ ನೆನೆಸಿದ್ದಾಳೆ. ಇಂತಹ ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಜೀರ್ಣೋದ್ಧಾರವಾಗಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಆಸೆ. ಯಾರು ಇದನ್ನು ಅಧಿಕಾರಿ ನೋಡಿದಲ್ಲಿ ಖಂಡಿತವಾಗಲೂ ಕೂಡ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕಾಗಿ ಬಯಸಬೇಕು ಅಂತಕ್ಕಂಥದ್ದು ನಮ್ಮ ಮನೋಭಿಲಾಷೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟೊಂದು ಪುರಾತನವಾಗಿರತಕ್ಕಂಥ ಅಂದರೆ ಹಳೆಯ ದೇವಸ್ಥಾನಗಳು ಪಾಳು ಬಿದ್ದು ಹೋಗ್ತಾ ಇದೆ. ಇಂತಹ ಒಂದು ಹಳೆಯ ದೇವಸ್ಥಾನಗಳನ್ನು ವಿಶೇಷ ರೀತಿಯಲ್ಲಿ ಕಟ್ಟಲಾಗಿರುತ್ತೆ. ಅದು ಹಾಳು ಬಿದ್ದು ಹೋದಾಗ ನಮಗೇನಾಗುತ್ತೆ ಕೇಳಿದ್ರೆ ಮನಸ್ಸಿಗೆ ತುಂಬ ಖೇದ ಆಗ್ತಕ್ಕಂಥದ್ದು. ಇಂತಹ ಒಂದು ಪುರಾತನ ದೇವಸ್ಥಾನಗಳು ಅಭಿವೃದ್ಧಿ ಆಗಬೇಕು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಪೂರ್ವಜರು ಮಾಡಿರ್ತಕ್ಕಂತಹ ಈ ವಿಶೇಷವಾಗಿರತಕ್ಕಂಥ ದೇವಸ್ಥಾನಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು. ಅದನ್ನು ಜೀರ್ಣೋದ್ಧಾರವನ್ನು ಮಾಡಬೇಕು. ಮತ್ತು ನಮ್ಮ ಸನಾತನ ಧರ್ಮದ ಪರಂಪರೆ ಹೇಗಿತ್ತು ಹಿಂದೆ ಅದು ಪರಿಪೂರ್ಣವಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮನೋಭಿಲಾಷೆ. ಹೇಗೆ ಹಿಂದಿನ ಕಾಲದಲ್ಲಿ ಗುರು ಹಿರಿಯರ ಕಂಡ್ರೆ ಎಷ್ಟು ಗೌರವವನ್ನು ಕೊಡ್ತಾ ಇದ್ದರು. ಮತ್ತೇನು ಕೇಳಿದ್ರೆ ನಮ್ಮ ಸನಾತನ ಧರ್ಮ ಪದ್ಧತಿ ಹಾಗೆ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಪದಾರ್ಥಗಳಿಗೂ ಕೂಡ ಭಗವಂತನನ್ನು ಕಾಣ್ತಕ್ಕಂಥ ಶಕ್ತಿ ಇದೆ. ಹಾಗಾಗಿ ಇಂತಹ ಒಂದು ನೈಜವಾಗಿರ್ತಕ್ಕಂತಹ ಮತ್ತು ತುಂಬ ಶಕ್ತಿದಾಯವಾಗಿರ್ತಕ್ಕಂತಹ ಇಂಥ ಸ್ಥಳವನ್ನು ನಾವು ಈ ರೀತಿಯಾಗಿ ಇಟ್ಕೊಳ್ಳೋದು ಅಷ್ಟೊಂದು ಸರಿಯಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾರು ಅಧಿಕಾರಿಗಳು ಈ ಒಂದು ಸ್ಥಳವನ್ನು ನೋಡಿದಲ್ಲಿ ಖಂಡಿತವಾಗೂ ಇಲ್ಲಿ ಭೇಟಿ ನೀಡಿ ಈ ಒಂದು ಸ್ಥಳದ ಜೀರ್ಣೋದ್ಧಾರಕ್ಕೆ ಶ್ರಮಿಸಬೇಕು ಅಂತಕ್ಕಂಥ ಮನೋಭಿಲಾಷೆ. ಕತ್ತಲಾಗಿದೆ ದೇವಸ್ಥಾನ, ಒಂದು ಲೈಟ್ ವ್ಯವಸ್ಥೆ ಕೂಡ ಇಲ್ಲ. ಭಗವಂತ ನಂದೀಶ್ವರ ಪರಮಾತ್ಮ ತಾವೆಲ್ಲ ನೋಡ್ತಾ ಇದ್ದೀರಿ ವೀಕ್ಷಕರೇ, ಎಷ್ಟು ಪುರಾತನವಾದಂತಹ ದೇವಸ್ಥಾನ ಇದು. ನೋಡ್ಬೋದು ಸುತ್ತಮುತ್ತಲ ವಾತಾವರಣ ತುಂಬ ಚೆನ್ನಾಗಿದೆ. ಜೀರ್ಣೋದ್ಧಾರ ಮಾಡಲಿಕ್ಕಾಗಿರ್ಬೋದು, ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿರ್ಬೋದು, ಸಾಕಷ್ಟು ಸ್ಥಳಾವಕಾಶ ಇಲ್ಲಿ ಇರತಕ್ಕಂಥದ್ದು. ಅದನ್ನು ಮಾಡಿದಲ್ಲಿ ಒಂದು ಪುರಾತನ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಇಲ್ಲಿ ಪಕ್ಕದಲ್ಲಿ ಒಂದಿಷ್ಟು ಜಾಗವನ್ನು ಇಟ್ಟಿದ್ದಾರೆ. ಇಲ್ಲಿ ಬಹುಶಃ ಯಾವುದೋ ಒಂದು ಮಂಟಪ ಆಗಿತ್ತು ಅಂತ ಬಯಸ್ತಾ ಇದೆ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ಯಾವುದೋ ಒಂದು ಮಂಟಪ ಇತ್ತು ಅಂತ ಅನ್ನಿಸ್ತಾ ಇದೆ. ಆ ಪಳಿಯುಳಿಕೆ ಹೋಗಿದೆ ಅದು. ಎಲ್ಲರಿಗೂ ಹೇಳಿದ ಹಾಗೆ ನಾವೀಗ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡಿ ಹೊರಗಡೆ ಬಂದಿದ್ದೇವೆ. ಇದೇ ರೀತಿಯಾದಂಥ ಮತ್ತೊಂದು ದೇವಸ್ಥಾನ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥದ್ದು. ಅದಕ್ಕೆ ನಾವು ಭೇಟಿ ನೀಡೋಣ. ಅಲ್ಲಿ ಯಾವ ರೀತಿಯಂಥ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ತಮ್ಮೊಡನೆ ನಾನು ಹಂಚಿಕೊಳ್ತೀನಿ. ಬನ್ನಿ ಹೊರಡೋಣ. ಬಂಧುಗಳೇ, ಮತ್ತೆ ನಾನು ಹೇಳಿದ ಹಾಗೆ ಆ ಒಂದು ಬರ್ತಕ್ಕಂಥ ದಾರಿಯಲ್ಲಿ ಮತ್ತೊಂದು ಪುರಾತನವಾಗಿರತಕ್ಕಂಥ ದೇವಸ್ಥಾನ ಇದೆ. ಅದಕ್ಕೆ ಭೇಟಿ ನೀಡೋಣ ಅಂತ ಹೇಳಿದೆ. ಆ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಪರವು ದೇವಸ್ಥಾನ ಹೇಳಿ. ಇದು ಕೂಡ ಇದೇ ಕ್ಷೇತ್ರದಲ್ಲಿರತಕ್ಕಂತಹ ದೇವಸ್ಥಾನ. ತುಂಬ ಹಳೆಯ ದೇವಸ್ಥಾನ ಆಗಿರತಕ್ಕಂಥದ್ದು. ಅದೇ ಬಿಜ್ಜಳರ ಕಾಲದಲ್ಲಿ ಸ್ಥಾಪನೆ ಆಗಿರೋ ದೇವಸ್ಥಾನ ಆಗಿರ್ಬೋದು. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು, ಗುಡ್ಡದ ಮೇಲೆ ಕಾಣ್ತಾ ಇದೆ. ಅಲ್ಲಿಗೆ ನಾವು ಈಗ ಹೋಗಬೇಕು.
ನಿಧಾನವಾಗಿ ಅಲ್ಲಿ ಹೋಗಿ ಆ ಭಗವಂತನ ದರ್ಶನ ಮಾಡೋಣ. ಅಲ್ಲಿಯ ಪರಿಸ್ಥಿತಿ ಬಗ್ಗೆ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ನೋಡ್ಬೋದು ತಾವೆಲ್ಲರೂ ಕೂಡ ಇಲ್ಲಿ ಹೋಗಲಿಕ್ಕೆ ಸರಿಯಾದಂತಹ ವ್ಯವಸ್ಥೆ ಕೂಡ ಇದೆ ಇರತಕ್ಕಂಥದ್ದು. ತಾವು ನೋಡ್ತಾ ಇದ್ದೀರಿ, ಈ ರೀತಿಯಾದಂತಹ ಸ್ಥಳ ಇದೆ ಇಲ್ಲಿ. ಭಗವಂತನಿಗೆ ಸೇವೆ ಮಾಡಲಿಕ್ಕೆ ಇಲ್ಲಿಯ ಬಾವಿಯ ನೀರನ್ನು ಬಳಸಿ ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಾರೆ ಅನಿಸುತ್ತೆ. ಮಳೆಯ ನೀರು ಬಹುಶಃ ಇದು. ಮಳೆ ತುಂಬ ಆಗಿರೋದ್ರಿಂದ ಈ ರೀತಿಯಾಗಿ ಕಾಣ್ತಾ ಇದೆ ನೀರು. ದೇವಸ್ಥಾನಕ್ಕೆ ದಾರಿ ಇದನ್ನಿಸುತ್ತೆ, ಸ್ವಲ್ಪ ಗುಡ್ಡದ ಥರ ಇದೆ. ನಿಧಾನವಾಗಿ ಬನ್ನಿ. ತಾವೇನು ಇವಾಗ ನೋಡ್ತಾ ಇದ್ದೀರಿ, ಇದು ಶ್ರೀ ವೀರಭದ್ರೇಶ್ವರ ಪರವು ದೇವಸ್ಥಾನ ಅಂಥೇಳಿ. ಇದು ಕೂಡ ತುಂಬ ಪುರಾತನವಾಗಿರತಕ್ಕಂಥ ದೇವಸ್ಥಾನ ಆಗಿದೆ. ಈ ಒಂದು ದೇವಸ್ಥಾನದ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂತಂದರೆ ಅದರ ಒಳಗಡೆ ಪ್ರವೇಶ ಮಾಡೋಣ. ಭಗವಂತನ ದರ್ಶನವನ್ನು ಮಾಡಿ ಅಲ್ಲಿ ಒಳಗಡೆ ಏನೇನು ವಿಶೇಷತೆಗಳನ್ನು ಅಂತಕ್ಕಂಥದ್ದನ್ನು ನೋಡೋಣ. ಬನ್ನಿ, ನಿಧಾನವಾಗಿ ಮೆಟ್ಟಲನ್ನು ಹಚ್ತಾ ಇದ್ದೀವಿ. ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬೆಳಕಿನ ಒಂದು ವ್ಯವಸ್ಥೆ ಇಲ್ಲದೇ ಕಾರಣ ನಿಧಾನವಾಗಿ ಬರಬೇಕು. ದಯಮಾಡಿ. ಏನು ಕೇಳಿದ್ರೆ, ಕಲ್ಲಿನ ಮಂಟಪದಿಂದ ನಿರ್ಮಿತವಾಗಿರತಕ್ಕಂಥ ಪುರಾತನ ದೇವಸ್ಥಾನ ಆಗಿರತಕ್ಕಂಥದ್ದು. ಇದೂ ಕೂಡ ಬಂಧುಗಳೇ ಮಳೆ ಬಂದಾಗ ಸೋರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿದೆ. ತಾವೆಲ್ಲ ನೋಡ್ಬೋದು, ಮಳೆ ನೀರು ತೊಟ್ಟಗ್ತಾ ಇದೆ ಇಲ್ಲಿ. ಇಲ್ಲೂ ಕೂಡ ಗೋಡೆಗಳೆಲ್ಲ ಬಿರುಕು. ತಾವೆಲ್ಲರೂ ನೋಡೋ ಹಾಗೆ ತಾವು ನೋಡ್ಬೋದು. ಪ್ರಥಮವಾಗಿ ನಂದೀಶ್ವರ ಸ್ವಾಮಿ ಇರ್ತಕ್ಕಂಥದ್ದು ತಾವೆಲ್ಲರೂ ನೋಡ್ಬೋದು. ಶ್ರೀ ನಂದೀಶ್ವರಾಯ ನಮಃ. ಇದು ಕೂಡ ವಿಶೇಷವಾಗಿ ಕಲ್ಲಿನಿಂದ ಕಟ್ಟಿರತಕ್ಕಂಥ ದೇವಸ್ಥಾನ ಆಗಿರುತ್ತೆ. ತಾವು ನೋಡ್ಬೋದು, ನಂದೀಶ್ವರನ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡಿಕೊಳ್ಬೋದು. ತಾವು ನೋಡ್ಬೋದು, ಇಲ್ಲೂ ಕೂಡ ನಂದೀಶ್ವರ ಸ್ವಾಮಿ ಇರತಕ್ಕಂಥದ್ದು. ಇಲ್ಲಿ ನೋಡೋ ಹಾಗೆ ಶ್ರೀ ವೀರಭದ್ರೇಶ್ವರ ಪರವು ದೇವಸ್ಥಾನ ಅಂಥೇಳಿ ನಾವೀಗ ನೋಡ್ತಾ ಇರತಕ್ಕಂಥದ್ದು ಗರ್ಭಗುಡಿಯಲ್ಲಿರ್ತಕ್ಕಂತಹ ಶ್ರೀ ವೀರಭದ್ರೇಶ್ವರ ಪರವು ದೇವಸ್ಥಾನ ಅಂತಕ್ಕಂಥದ್ದು. ಇದು ಕೂಡ ಬಿಜ್ಜಳರ ವಂಶಸ್ಥಾನದಲ್ಲಿ ಬಿಜ್ಜಳರ ಒಂದು ಕಾಲದಲ್ಲಿ ನಿರ್ಮಿತವಾಗಿರತಕ್ಕಂತಹ ದೇವಸ್ಥಾನ ಆಗಿರತಕ್ಕಂಥದ್ದು. ನೋಡ್ಬೋದು, ತಾವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲೂ ಕೂಡ ತಾವೆಲ್ಲರೂ ಗಮನಿಸ್ಬೋದು. ಇಲ್ಲಿ ನೋಡಿ ಬಂಧುಗಳೇ, ಇಲ್ಲಿಯ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ನಾವು ಬ್ರಹ್ಮನನ್ನು ಕಾಣಬಹುದು. 3 ಮುಖವುಳ್ತಕ್ಕಂತಹ ಬ್ರಹ್ಮನನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. ನೋಡಿ, ಇಲ್ಲಿ ಪಕ್ಕದಲ್ಲಿ ನಾಗದೇವತೆ ಇರತಕ್ಕಂಥದ್ದು. ಇಲ್ಲೂ ಕೂಡ ಏನು ಕೇಳಿದ್ರೆ ನವದುರ್ಗೆಯರನ್ನು ಸ್ಥಾಪನೆ ಮಾಡಲಾಗಿದೆ. ತಾವು ನೋಡಬಹುದು, ಇಲ್ಲೂ ಕೂಡ ನವದುರ್ಗೆ ಇಂತಹ ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಇರತಕ್ಕಂಥದ್ದು ಇಲ್ಲಿ ತಾವೆಲ್ಲ ನೋಡ್ಬೋದು. ಇಲ್ಲಿ ಅದೇ ರೀತಿಯಾಗಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಬ್ರಹ್ಮದೇವ ಮತ್ತು ನವದುರ್ಗೆಯರು ಮತ್ತು ನಾಗದೇವ ಇದ್ದಲ್ಲಿ, ಎಡಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಇರತಕ್ಕಂಥದ್ದು, ಮಹಾವಿಷ್ಣು ಇರತಕ್ಕಂಥದ್ದು, ಪಕ್ಕದಲ್ಲಿ ದೇವಿ ಜಗನ್ಮಾತೆ ಇರತಕ್ಕಂಥದ್ದು ಕಾಣ್ಬೋದು. ತಾವು ಎಡಭಾಗದಲ್ಲಿರ್ತಕ್ಕಂಥದ್ದು ಇದು ಕೂಡ ತುಂಬ ಪುರಾತನವಾಗಿರ್ತಕ್ಕಂಥ ವಿಗ್ರಹಗಳಾಗಿರುತ್ತೆ ಬಂಧುಗಳು. ಅದೇ ರೀತಿಯಾಗಿ ನಾವು ನೋಡಿದಾಗ ಇಲ್ಲಿ ಮತ್ತೆ ಈಶಾನ್ಯ ಮೂಲೆಯಲ್ಲಿ ತಾವು ಗಮನಿಸ್ಬೋದು. ಇಲ್ಲಿ ಬನ್ನಿ, ಈಶಾನ್ಯ ಮೂಲೆಯಲ್ಲಿ ಸ್ವಾಮಿ ಕಾಲಭೈರೇಶ್ವರ ಸ್ವಾಮಿ ಇರತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ಬೋದು. ಕಾಲಭೈರೇಶ್ವರ ಸ್ವಾಮಿ ಇರತಕ್ಕಂಥದ್ದು ಈಶಾನ್ಯ ಭೂಮಿಯಲ್ಲಿ. ಇಲ್ಲಿ ಒಂದು ಕೂಡ ದೈತ್ಯಾಕಾರವಾದಂತಹ ನಾಗದೇವತೆ ಇರತಕ್ಕಂಥದ್ದು. ಇಷ್ಟೊಂದು ವಿಶೇಷವಾಗಿರತಕ್ಕಂಥ ದೇವಸ್ಥಾನ ಇದೊಳ್ಳೆ ತಾವೆಲ್ಲರೂ ಕೂಡ ಗಮನಿಸ್ಬೋದು. ಈ ಒಂದು ಶಿಲೆ ನೋಡಿ ಯಾವ ರೀತಿಯಾಗಿ ವಿಜಯನಗರ ಕಾಲದಲ್ಲಿ ಈ ಒಂದು ಶಿಲೆ ನಿರ್ಮಿತವಾಗಿರತಕ್ಕಂಥದ್ದು. ಈ ಒಂದು ಕಲ್ಲಿನ ಕಂಬದ ಮೇಲೆ ಈ ಒಂದು ಮಂಟಪ ಇರತಕ್ಕಂಥದ್ದು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಇಲ್ಲಿ
ಈ ಒಂದು ಕಂಬದ ಮೇಲೆ ಮಂಟಪ ಇರತಕ್ಕಂಥದ್ದು. ಇಲ್ಲೇ ಸರಿಸುಮಾರಾಗಿ ನಾವು ಕಾಣಬಯಸಿದ ಹಾಗೆ 1 2 3 4 5 6 8 ಕಂಬಗಳಿಂದ ಈ ಒಂದು ದೇವಸ್ಥಾನ ನಿರ್ಮಿತವಾಗಿರತಕ್ಕಂಥದ್ದು. ವಿಶೇಷವಾಗಿ ಬಂಧುಗಳೇ, ತುಂಬ ಇಲ್ಲಿ ಕಾಲು ಜರಿತಾ ಇದೆ ನಮ್ಮದು. ಶಂಕರ ಅಂತೂ ನಾವು ಮತ್ತೊಂದು ಬಾರಿಗೆ ದರ್ಶನವನ್ನು ಮಾಡಿ ಹೊರಗಡೆ ಬಂದಿದ್ದೀವಿ. ಈ ದೇವಸ್ಥಾನವೂ ಕೂಡ ಜೀರ್ಣೋದ್ಧಾರವಾಗಬೇಕು ಅಂತಕ್ಕಂಥದ್ದು ನಮ್ಮದ ಒಂದು ಮನೋಬಯಕೆ ಆಗಿರತಕ್ಕಂಥದ್ದು. ಈ ಒಂದು ದೇವಸ್ಥಾನವೂ ಕೂಡ ತುಂಬ ವಿಶೇಷ ರೀತಿಯಲ್ಲಿ ಕೂಡಿದೆ. ಹಾಗಾಗಿ ಇದರ ಒಂದು ಜೀರ್ಣೋದ್ಧಾರವೂ ಕೂಡ ಆಗಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ. ಇಂತಹ ಒಂದು ಪುರಾತತೆಯಿಂದ ಕೂಡಿರತಕ್ಕಂಥ ಪುರಾತನ ಒಂದು ವೈಶಿಷ್ಟ್ಯತೆಯಿಂದ ಕೂಡಿರತಕ್ಕಂತಹ ಬಿಜ್ಜಳರ ಕಾಲದ ಈ ರೀತಿ ದೇವಸ್ಥಾನಗಳು ಪಾಳು ಬಿದ್ದಿರತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಹಾಗಾಗಿ ತಾವು ಯಾರಾದರೂ ಒಂದು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರ ಈ ಒಂದು ವಿಡಿಯೋ ನೋಡಿದಲ್ಲಿ ದಯಮಾಡಿ ಇದರ ಒಂದು ಅಭಿವೃದ್ಧಿಗಾಗಿ, ಪುನರುತ್ಥಾನಕ್ಕಾಗಿ, ಜೀರ್ಣೋದ್ಧಾರಕ್ಕಾಗಿ ಶ್ರಮಿಸಬೇಕು ಅಂಥೇಳಿ ನಾವು ತಮ್ಮಲ್ಲಿ ಕಳಕಳಿಯಿಂದ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿಗೆ ನಮ್ಮ ಕ್ಷೇತ್ರದ ದಿವ್ಯ ದರ್ಶನವನ್ನು ನಾವು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಹಾಗಾಗಿ ಯಾರಾದರೂ ನಮ್ಮ ಸದ್ಗುರು ಜ್ಯೋತಿಷ್ಯ ಕೇಂದ್ರದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಖಂಡಿತವಾಗಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯ ಆಯುಷ್ಯ, ಆನಂದ, ಆರೋಗ್ಯ ಭಾವನೆ ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣಗೊಳಿಸ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.